ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಈಗ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ದಾರೆ. ಸಿಎಂ ನಿವಾಸಕ್ಕೆ ಬಿಜೆಪಿಗರು ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ದಾರೆ. 5 ತಂಡಗಳಾಗಿ ಸಿಎಂ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕುವಂತ ಯತ್ನ ಮಾಡಿದ್ದಾರೆ. ಒಂದು ಸುನಿಲ್ ಕುಮಾರ್, ಇನ್ನೊಂದು ಕಡೆಗೆ ಬೆಲ್ಲದ್, ಇನ್ನೊಂದು ಕಡೆಗೆ ವಿಜೇಂದ್ರ, ಇನ್ನೊಂದು ಕಡೆಗೆ ಅಶೋಕ್ ಅವರು, ಇನ್ನೊಂದು ಕಡೆಗೆ ಅಶ್ವಥ್ ನಾರಾಯಣ್. ಸೊ ಒಟ್ಟು 5 ತಂಡಗಳಲ್ಲಿ ಹೋಗಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಮಾಡಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸ, ಇಲ್ಲಿ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಈಗ 5 ತಂಡಗಳಾಗಿ ಹೋಗಿದ್ರು. ಒಂದು ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ, ಇನ್ನೊಂದು ಕಡೆಗೆ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ, ಇನ್ನೊಂದು ಕಡೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಇನ್ನೊಂದು ಕಡೆಗೆ ಅಶೋಕ್ ಅವರ ನೇತೃತ್ವದಲ್ಲಿ, ಆದರೆ ಮತ್ತೊಂದು ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಒಟ್ಟು 5 ತಂಡಗಳಾಗಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಅವರ ನಿವಾಸ. ನೋಡ್ತಾ ಇದ್ದೀರಾ, ಅಲ್ಲಿ ಒಟ್ಟು 5 ತಂಡಗಳಲ್ಲಿ ಹೋಗಿರೋದು. ಒಂದು ಸುನಿಲ್ ಕುಮಾರ್ ತಂಡ, ಇನ್ನೊಂದು ಕಡೆಗೆ ವಿಜೇಂದ್ರ ತಂಡ, ಅಶೋಕ್ ತಂಡ, ಮಗದೊಂದು ಕಡೆಗೆ ಅರವಿಂದ್ ಬೆಲ್ಲದ್ ಅವರ ತಂಡ, ಮಗದೊಂದು ಕಡೆಗೆ ಅಶ್ವಥ್ ನಾರಾಯಣ್ ಅವರ ತಂಡ. ಒಟ್ಟು 5 ತಂಡಗಳು ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಯತ್ನವನ್ನ ಮಾಡಿದ್ರು ಮುತ್ತಿಗೆ ಹಾಕಕ್ಕೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣಗಳ ಆರೋಪವನ್ನ ಮಾಡಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಅಂದ್ರೆ ಮುಜುಗರ ತರುವಂತಹ ಪ್ರಯತ್ನವನ್ನ ಮಾಡೋದು. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಏನ್ ಬಿಟ್ಬಿಡ್ತಾರ ಪೊಲೀಸರು? ಅಲ್ಲೆಲ್ಲ ಬಂದೋಬಸ್ತನ ಇರುತ್ತೆ, ಇಂಥವೆಲ್ಲ ಮಾಹಿತಿಗಳು ಮೊದಲೇ ಪೊಲೀಸರಿಗಿರುತ್ತೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಹಾಕೊಂಡಿರ್ತಾರೆ, ಅವು ಕೂಡ ಇರುತ್ತೆ. ಇದು ಸರ್ಕಾರಕ್ಕೆ ಮುಜುಗರವನ್ನ ತರಬೇಕು, ಮುಖ್ಯಮಂತ್ರಿಗಳಿಗೆ ಮುಜುಗರ ತರಬೇಕು ಅನ್ನುವಂಥ ಪ್ರಯತ್ನಗಳಿವೆಲ್ಲ. ಆ ಕೆಲಸಕ್ಕೆ ಹಿಂದೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಈ ಪ್ರಯತ್ನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹೋರಾಟವನ್ನ ಮಾಡಿದ್ರು, ಲೀಡರ್ಸ್ಗಳು ಹೋದ್ರು, ಮೆರವಣಿಗೆಯನ್ನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಹೀಗೆ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದೀನಿ. ಪ್ರತಿಭಟನೆ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದು ಅನ್ಯಾಯ. ಶೇಷನ್ ಕರ್ಕೊಂಡೋಗಿ ಡ್ರೈವರಲ್ಲಿ